ಕೆಮಿಕಲ್ ಫಾರ್ಮಿಂಗಲ್ಲಿ ತದ್ವಿರುದ್ಧವಾಗಿ 100% ಆರ್ಗ್ಯಾನಿಕಲ್ಲಿ ಮಾಡ್ಬೋದಂತ ಸುಮಾರು ಜನಕ್ಕೆ ಅನುಮಾನ ಇರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಕಂಪ್ಲೀಟಾಗಿ ಒಂದು ತರಕಾರಿ ಎರಡು ತರಕಾರಿ ಸೊಪ್ಪಲ್ಲ, ಸುಮಾರು ತರಕಾರಿಗಳು ಸೊಪ್ಪುಗಳು ರೊಟೇಷನ್ ಟೈಪ್ ಆಗ್ತಾ ಇರ್ತಾರೆ ಮತ್ತು ಅವರು ಅದರಲ್ಲಿ ಆರಾಮಾಗಿ ಫ್ಯಾಮಿಲಿಗೆ ತಕ್ಕಷ್ಟು ಆದಾಯನೂ ಪಡಿತಾ ಇದ್ದಾರೆ. ಮತ್ತು ಇದೊಂದು ರೀತಿ ಯಾವ ರೀತಿ ಇದೆ ಅಂದರೆ ನಿಮಗೆ ಹಿಂದ್ಗಡೆ ಸೌಂಡ್ ಕೇಳಿಸ್ತಾ ಇರುತ್ತೆ. ದೇವನಹಳ್ಳಿ ಏರ್ಪೋರ್ಟ್ ಪಕ್ಕದಲ್ಲೇ ಇದೆ. ಈ ರೀತಿ ಕಮರ್ಷಿಯಲ್ ಜಾಗದಲ್ಲೂ 1 ಎಕರೆ ಬೈಲಲ್ಲಿ ಯಾವ ರೀತಿ ಅವರು ರೊಟೇಷನ್ ಟೈಪಲ್ಲಿ ಕಂಪ್ಲೀಟ್ ಆರ್ಗ್ಯಾನಿಕ್ ಪದ್ಧತಿನಲ್ಲಿ ಕ್ರಾಪ್ಸ್ ತೆಗಿತಾ ಇದ್ದಾರೆ. ಅದರಲ್ಲೂ ಯುವ ಕೃಷಿಕರು ನವೀನ್ ಅಂತ. ಸರ್ ನಮಸ್ಕಾರ. ಫಾರ್ಮಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕಾದ್ರೆ ಸುಮಾರು ಜನಕ್ಕೆ ಸಾವಿರಾರು ಕ್ವಶನ್ ಇರುತ್ತೆ, ಒಂದಲ್ಲ ಎರಡಲ್ಲ ಸಾವಿರ ಇರುತ್ತೆ. ಈಗ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರ್ಬೋದು, ಕೀಟ ಬಾಧೆ ರೋಗ ಬಾಧೆ ನಿಯಂತ್ರಣ ಮಾಡಬೇಕಾದ್ರೆ ಒಂದಲ್ಲ ಎರಡಲ್ಲ ಲಕ್ಷಾಂತರ ಕಂಪನೀಸು ಡೈಲಿ ಹೊಸ ಔಷಧಿಗಳನ್ನ ಕಂಡಿಡ್ತಾ ಇರ್ತಾರೆ, ಹೊಸ ಕಾಯಿಲೆಗಳು ಉಟ್ಕೊಳ್ತಾ ಇರ್ತಾರೆ, ಹೊಸ ಕೀಟಗಳು ಉಟ್ಕೊಳ್ತಾ ಇರುತ್ತೆ. ಆದರೆ ಆರ್ಗ್ಯಾನಿಕ್ ಮೆಥಡಲ್ಲಿ ಬಂದಾಗ ನಿಜವಾಗ್ಲೂ ಆರ್ಗ್ಯಾನಿಕಲ್ಲಿ ಕಂಪ್ಲೀಟಾಗಿ ಅದು ಒಂದು ಕ್ರಾಪ್ ಅಲ್ಲ ಸುಮಾರು ಕ್ರಾಪ್ಗಳನ್ನ ಸಕ್ಸಸ್ಫುಲ್ಲಾಗಿ ಕಂಟ್ರೋಲ್ ಮಾಡ್ಬೋದಾ ಅನ್ನೋದಕ್ಕೆ ಉದಾಹರಣೆ. ಸರ್ ನೀವು ಎಕ್ಸಾಂಪಲ್ ನಮಗೆ ಎಕ್ಸ್ಪ್ಲೈನ್ ಮಾಡಬೇಕು. ನಮಸ್ಕಾರ ಸರ್. ನಮಸ್ಕಾರ ಸರ್. ಆರ್ಗ್ಯಾನಿಕ್ ಮೆಥಡಲ್ಲಿ ಇಷ್ಟೊತ್ತು 2-3 ಎಪಿಸೋಡಲ್ಲಿ ಹೇಳ್ಕೊಟ್ಟಿದ್ದೀರಾ. ಒಂದು ಕೀಟ ಬಾಧೆ ಆಗ್ಬೋದು, ರೋಗ ಬಾಧೆ ಆಗ್ಬೋದು, ನಿಯಂತ್ರಣ ಮಾಡ್ಕೋದಕ್ಕೆ ಯಾವ ರೀತಿ ಯಾವ್ಯಾವ ಸ್ಟೆಪ್ಪಲ್ಲಿ ಯಾವ ಕ್ರಮ ತೆಗೆದುಕೊಂಡ್ರೆ ಉತ್ತಮ ಅಂತ ಹೇಳ್ಬೋದು ಸರ್? ಮೇನ್ ಆಗಿ ಗಂಜಲ ಹಸುವಿನ ಇದು ಫಾರಂ ಹಸುದಾಗ್ಲಿ ನಾಟಿ ದಾಸ ಸೆಕೆಂಡ್ರಿ, ಒಟ್ಟಿನಲ್ಲಿ ಗಂಜಲ ಇರಬೇಕು. ಗಂಜಲ ನೀವು ನೋಡ್ಬೋದು. ಸರ್ ಹೇಳಿ. ಇದು ಫುಲ್ ಇತ್ತು ಗಂಜಲ, ತುಂಬಾ ಲೋಡ್ ಇತ್ತು. ಇವಾಗೆಲ್ಲ ಖಾಲಿ ಆಗಿದೆ ಇದು. ಸರಿ. ಗಂಜಲ ಬಂದ್ಬಿಟ್ಟು 45 ದಿನ ಮೇಲೆ ನೀವು 2 ವರ್ಷ ಇಕ್ರಿ 5 ವರ್ಷ ಇಕ್ರಿ ಏನು ಆಗಲ್ಲ. ಅದು ಇನ್ನ ಅದ್ರಲ್ಲಿ ಬ್ಯಾಕ್ಟೀರಿಯಾಸ್ ಅನ್ನೋದು ಇಂಪ್ರೂವ್ ಆಗಿ ನಿಮ್ಗಿನ್ನ ಚೆನ್ನಾಗಿ ಹುಳುಗಳ ಮೇಲೆ ಪ್ರಯೋಗ ಆಗುತ್ತೆ. ಸರ್ ಮಿನಿಮಮ್ 45 ಡೇಸ್ ಇಟ್ಟಿರ್ಬೇಕು. 45 ಡೇಸ್ ಮಿನಿಮಮ್. ಅದು ಅದ್ರ ಮೇಲೆ ಎಷ್ಟನ ಇಡ್ರಿ. ಮತ್ತೆ ಸರಿ ಸರ್. ಇದು ಅದ್ರನ್ನ ಓಕೆ 45 ದಿವಸ ಅದನ್ನ ಇಟ್ಕೊಂಡಿದೀವಿ ಅಂತ ಇಟ್ಕೊಳ್ಳಿ. ಅದನ್ನ ಸ್ಪ್ರೇ ಮಾಡ್ಬೇಕಾದ್ರೆ ಡೋಸೇಜ್ ಅಲ್ಲೇ ಪ್ರಮಾಣ ಯಾವ ರೀತಿ ಸರ್? ಯಾವ ಬೆಳೆ ಬಂದು ನಿಮಗೆ 1 ಲೀಟರ್ಗೆ ಬಂದ್ಬಿಟ್ಟು 10 ನಿಂದ 15 ml ಹಾಕೊಬೇಕು ಸ್ಪ್ರೇ. ಸರ್ ಬರೀ ನೀರಲ್ಲೇನ ಅಥವಾ ಬೇರೆ ಇನ್ನೊಂದು ಜೊತೆ ಮಿಕ್ಸ್ ಮಾಡ್ಬೇಕು ಸರ್? ಗಂಜಲ ಬಂದ್ಬಿಟ್ಟು ಈ ಜೊತೆ ಮಿಕ್ಸ್ ಮಾಡ್ಬೇಕಾಗುತ್ತೆ. ಬೇವಿನೆಣ್ಣೆ ಇದು ಬಂದ್ಬಿಟ್ಟು 1500 ppm ಅಂತ ಬರುತ್ತೆ. ಇದ್ರ ಮೇಲೇನು ಬರುತ್ತೆ 10,000 ppm ಅಂತ ಬರುತ್ತೆ. ಅದು ಇದಕ್ಕಿಂತ ಹೆವಿ ಸ್ಟ್ರಾಂಗ್ ಇದು. ಸರ್ ಇನ್ನು ಒಂದೇ ಒಂದು ಕ್ವಶನ್ ನನಗೆ ಡೌಟ್ ಇರೋದು, ಈ ಗಾಣದಲ್ಲಿ ಸಿಗುತ್ತಲ್ಲ ಬೇವನೆಣ್ಣೆ, ಅದು ಯೂಸ್ ಮಾಡಬಹುದಾ? ಸೇಮ್ ಇದೆ ಅದು. ಇದೆ ಅದು. ಇದು 1500 ppm. ಇದು ಸಿಂಪಲ್ ಆಗಿ ಹುಳು ಓಡ್ಸಕ್ಕೆ. ಇನ್ನೊಂದು ಬರುತ್ತೆ 10,000 ppm ಆಯಿಲ್ ಅನ್ಬಿಟ್ಟು, ಅದು ಸ್ಟ್ರಾಂಗ್ ಇರುತ್ತೆ, ಇದಕ್ಕಿಂತ ಸ್ಟ್ರಾಂಗ್ ಇರುತ್ತೆ ಅದು. ಸರ್ ಯಾವ್ಯಾವ ಇದಕ್ಕೆ ಅಂದ್ರೆ ಕೀಟಗಾಗ್ಲಿ ಅದು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ಬೋದು ಸರ್ ಇದನ್ನ ಸ್ಪ್ರೇ ಮಾಡ್ಬೇಕಾದ್ರೆ? ನಿಮ್ಗೆ ಇದು ಒಂದ್ರಲ್ಲೇ ಹೋಗಲ್ಲ. ಇದು ಇದ್ರಲ್ಲಿ ಟೋಟಲ್ ಆಗಿ ಗಂಜಲ ಮತ್ತೆ ಇದು ಹುಳಿ ಮಜ್ಜಿಗೆ, ತುಪ್ಪ ಆದ್ಮೇಲೆ ಮಿಗ್ಲುತ್ತಲ್ಲ ಮಜ್ಜಿಗೆ, ತುಪ್ಪ ಆದ್ಮೇಲೆ ಅದೇ ತುಪ್ಪ ಬೆಣ್ಣೆ ಬೆಣ್ಣೆ ತೆಗೆದ್ಮೇಲೆ ಆ ಮಜ್ಜಿಗೆ, ಇದು ಕೂಡ 45 ದಿನ ಆಗಿರ್ಬೇಕು. ಅಂದ್ರೆ ಬಾಟ್ಲಲ್ಲಿ ಇಟ್ಮೇಲೆ 45 ದಿವಸ ಆಗಿರ್ಬೇಕು. 45 ದಿನ ಆದ್ಮೇಲೆ ನೀವ್ 2 ವರ್ಷ ಯೂಸ್ ಮಾಡಿ 3 ವರ್ಷ ಯೂಸ್ ಮಾಡಿ ಸ್ಟ್ರಾಂಗ್ ಆಗಿರುತ್ತೆ ಇದು. ಅಂದ್ರೆ ಇದನ್ನ ಕ್ಯಾಪನ್ನು ಓಪನ್ ಮಾಡಲ್ಲ, ಆವತ್ತು ಹಾಕಿಟ್ಟಿರೋಣ ಸರ್ ಇದು? ಇಲ್ಲ, ಇದನ್ನ ಓಪನ್ ಮಾಡ್ತಾ ಇರ್ಬೇಕು 1-2 ದಿನಕ್ಕೆ 3 ದಿನಕ್ಕೆ. ಯಾಕಂದ್ರೆ ಇದು ಬ್ಲಾಸ್ಟ್ ಆಗ್ಬಿಡುತ್ತೆ. ಮೇನ್ ಬ್ಲಾಸ್ಟ್ ಆಗ್ಬಿಡುತ್ತೆ. 1-2 ದಿನಕ್ಕೆ 3 ದಿನಕ್ಕೆ ಓಪನ್ ಮಾಡ್ತಾ ಇರಿ ಇದನ್ನ. ಮತ್ತೆ ಈ 3 ಕಾಂಬಿನೇಷನ್ ಒಂದ್ರಲ್ಲೇ ಕೊಡೋದಲ್ಲ ಸರ್ ಸ್ಪ್ರೇಗೆ? ಮತ್ತೆ ಇನ್ನೊಂದು ಕಾಂಬಿನೇಷನ್ ಇದೆ. ಇದು ಬಂದ್ಬಿಟ್ಟು ನಿಮ್ಗೆ ಬೆಳ್ಳುಳ್ಳಿ ಮತ್ತೆ ಶುಂಠಿ, ಹಸಿಮೆಣಸಿನಕಾಯಿ, ಇದು ಬಂದ್ಬಿಟ್ಟು ಎಲ್ಲಾನು 2-2 kg ಹಾಕೊಬೇಕು. ಹಸಿಮೆಣಸಿನಕಾಯಿ ಇನ್ನ ಜಾಸ್ತಿ ಆದ್ರೂ ಪರವಾಗಿಲ್ಲ. ಅಂದ್ರೆ ಸರ್ ಅದು ಹಾಕೋಬೇಕಂದ್ರೆ ಜಜ್ಬಿಟ್ಟು ಇಲ್ಲ ಮಿಕ್ಸಿಯಲ್ಲಿ ರುಬ್ಬಿಟ್ಟು ಹಾಕೊಂಡು ನೀವು ಇದು ಬಂದ್ಬಿಟ್ಟು 10 ml ಪರ್ ಲೀಟರ್ಗೆ ಇವೆಲ್ಲ ಕಾಂಬಿನೇಷನ್ ಮಾಡಿ ಹೊಡಿರಿ. ಟ್ರಿಪ್ಸು, ಮೈನ್ಸು ಮತ್ತೆ ಅಲಸಂದಿಗೆ ಬ್ಲಾಕ್ ಕಲರ್ ಟ್ರಿಪ್ಸ್ ಬೀಳುತ್ತೆ, ಅದು 100% ಸಾಲ್ವ್ ಆಗುತ್ತೆ ಸರ್. ಇದನ್ನ ನಾವು ಪ್ರಿಪೇರ್ ಮಾಡ್ಬೇಕಾದ್ರೆ ಮಿನಿಮಮ್ ಇದಕ್ಕೆ ಎಷ್ಟು ದಿನ ಆಗಿರ್ಬೇಕು ಸ್ಪ್ರೇ ಮಾಡೋದು? ಇದು ನಿಮ್ಗೆ ಇವತ್ತು ಪ್ರಿಪೇರ್ ಮಾಡ್ತಾ ಇದೀರ ಅನ್ಕೊಳ್ಳಿ, ನೆಕ್ಸ್ಟ್ ಡೇನೆ ನೀವು ಯೂಸ್ ಮಾಡ್ಬಿಡ್ಬೇಕು. ನೆಕ್ಸ್ಟ್ ಡೇನೆ ಯೂಸ್ ಮಾಡ್ಬಿಡ್ಬೇಕು. ಆದ್ರೂ ನೆಕ್ಸ್ಟ್ ಡೇಗೆ ಪವರ್ ಹೋಗ್ಬಿಡುತ್ತೆ ಇದ್ರಲ್ಲಿ. ಎಕ್ಸ್ಪೈರಿ ಡೇಟ್ ತುಂಬಾ ಫಾಸ್ಟ್ ಆಗಿ ಇದು ಫಾಸ್ಟ್. ಇದು ಆ ಘಾಟ್ ಇರುತ್ತಲ್ಲ, ಆ ಘಾಟ್ಗೆ ಸತ್ತೋಗ್ಬಿಡ್ತವೆ ಹುಳುಗಳು. ಅಂದ್ರೆ ನಮ್ಗೆ ಸ್ಪ್ರೇ ಮಾಡ್ಬೇಕು ಅನ್ಬೇಕಾದ್ರೆ ಎಮರ್ಜೆನ್ಸಿ 2-3 days ಅಲ್ಲಿ ಅದನ್ನ ರೆಡಿ ಮಾಡ್ಕೋಬೇಕು. 3 days ಆಗಲ್ಲ, ಇದು ಬರೀ 2 days ಅಷ್ಟೇ ಇದೆ ಎಕ್ಸ್ಪೈರಿ ಇರೋದು. ಅಂದ್ರೆ ಅಡ್ವಾನ್ಸ್ ಆಗಿ ನಾವು ಪ್ರಿಪೇರ್ ಮಾಡ್ಕೋಬೇಕು. ನೆಕ್ಸ್ಟ್ ಮಾಡ್ತಾ ಇದೀವಿ ಅಂದ್ರೆ ಸಾಯಂಕಾಲ ಹೊಡೆದ್ರು ಇನ್ನ ಉತ್ತಮ ಇದು.
ಯಾಕಂದ್ರೆ ನೀರ್ ಬಿದ್ದಿರುತ್ತೆ ಇದ್ರಲ್ಲಿ, ಹಾ ಸರಿ ಸರಿ. ನೀರ್ ಬಿದ್ದಿರೋ ಕಾರಣ ಅವತ್ತೇ ಸ್ಪ್ರೇ ಮಾಡಿದ್ರೆ ಉತ್ತಮ. ಇದು ಬಿಸಿನೀರಲ್ಲಿ ನೆನೆ ಹಾಕ್ಬೇಕಾಗಿರುತ್ತೆ ಇದನ್ನ. ಸರಿ ಸರ್, ಕೀಟಗಳ ಬಗ್ಗೆ ಹೇಳಿದ್ರೆ ರೋಗಗಳು ಇದ್ರಲ್ಲಿ ಏನಾದ್ರು ಕಂಟ್ರೋಲ್ ಆಗುತ್ತೆ? ಇದು ರೋಗ ಕಂಟ್ರೋಲ್ ಆಗಲ್ಲ ಇದ್ರಲ್ಲಿ. ಅದೇ ಟ್ರೈಕೋಡರ್ಮಾ ಸುಡೋಮೋನಾಸ್ ಬರುತ್ತಲ್ಲ, ಅದ್ರಲ್ಲಿ ನಿಮ್ಗೆ ರೋಗ ಅಂದ್ರೆ ಗಿಡದಲ್ಲಿ ಏನಾದ್ರು ರೋಗ ಇದ್ರೆ ಅದು 100% ಸಾಲ್ವ್ ಆಗುತ್ತೆ ಅದ್ರಲ್ಲಿ. ಅದನ್ನು ಸ್ಪ್ರೇ ಮಾಡೋದು ಸರ್ ಇದು? ಇಲ್ಲ, ಸ್ಪ್ರೇ ಏನಿಲ್ಲ, ಬುಡಕ್ ಬಿಟ್ರೆ ಸಾಕು ನಿಮ್ಗೆ. ಬುಡಕ್ ಬಿಟ್ರೆ ಸಾಕು. ಡ್ರಿಂಚಿಂಗ್ ಮಾಡ್ತಿರಲ್ಲ ಆ ತರ ಮಾಡಿದ್ರೆ ಸಾಕು. ನೆಕ್ಸ್ಟ್ ಸರ್, ಆಗ್ಲೇ ಏನೋ ಹೇಳಿದ್ರಿ ಕೀಟ ಬಾಧೆ ಕಂಟ್ರೋಲ್ ಮಾಡೋದಕ್ಕೆ ಒಂದು GKVK ಅಲ್ಲಿ ಏನೋ ತಗೊಂಬಂದೆ ಅಂತ. ಇದು ಬಂದು ಕೋಸಕ್ ಮಾತ್ರ ಇದು ಹೇಳ್ತಾ ಇರೋದು ನಾನು. ಅಂದ್ರೆ ಈ ತರ ಹುಳುಗಳು ಇರ್ತಾವಲ್ವಾ, ಅಳಸಂದಿಗೂ ಬೀಳುತ್ತೆ ಸೇಮ್ ಇದೆ ಹುಳ. ಮೆಟಾರೈಸಿಯಂ ರಿಲೈ ಅನ್ಬಿಟ್ಟು ಇದು ಜೈವಿಕ ಶಿಲೀಂಧ್ರಿಕ ಕೀಟನಾಶಕ. ಅಂದ್ರೆ ಇದೊಂದು ಫಂಗಸ್ ಆಗಿರುತ್ತೆ, ಸರಿನಾ? ಇದು ಕೆಮಿಕಲ್ ಅಲ್ಲ, ಫಸ್ಟ್ ಹೇಳ್ತಾ ಇದೀನಿ. ಇದೊಂದು ಫಂಗಸ್. ಇದು ಒಂದು ಹುಳನ ಬೇಟೆಯಾಡಿ ನೆಕ್ಸ್ಟ್ ಹುಳ ಏನಾದ್ರು ಬಂತು ಅಂತ ಹೇಳಿದ್ರೆ ಅದನ್ನು ಸತ್ತೋಗುತ್ತೆ ಇದು. ಅಂದ್ರೆ ಅದಕ್ಕೆ ಕಾಯಿಲೆ ಹಬ್ಸೋದು, ಕಾಯಿಲೆ ಹುಳುಗಳಿಗೆ. ಮತ್ತೆ ಇದು ಬಂದ್ಬಿಟ್ಟು ಇವಾಗ ಕಿಡ್ನಿ ಲಿವರ್ ಈ ತರ ಬರುತ್ತಲ್ಲ, ಆ ತರ ಒಂದೊಂದೇ ಆರ್ಗನ್ ಫೇಲ್ಯೂರ್ ಮಾಡ್ಕೊಂಡು ಹೋಗ್ತಾ ಫೇಲ್ಯೂರ್ ಆಗುತ್ತೆ ಇದ್ರಲ್ಲಿ. ಈ ಕೆಮಿಕಲ್ ಒಂದೇ ಬಾರಿ ಸಾಯಿಸುತ್ತೆ, ಅದು ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಆರ್ಗನ್ ನ ಕೊಂದು ಲಾಸ್ಟ್ ಗೆ ಎಲ್ಲಾನು ಸಾಯಿಸ್ಕೊಂಡು ಹೋಗುತ್ತೆ ಇದು. ಆ ರೀತಿ ಅದಕ್ಕೆ ಇನ್ಫೆಕ್ಷನ್ ಆದ್ರೆ ಆ ಶಿಲೀಂಧ್ರ ಸಾಯುತ್ತೆ ಅಂತ. ಇದು ಎಲ್ಲಿ ಸಿಗುತ್ತೆ ಸರ್ ನಮ್ಗೆ? ಇದು GKVK ಎಲ್ಲೂ ಸಿಗುತ್ತೆ ನಿಮ್ಗೆ. ಪ್ರೈಸ್ ಕಾಸ್ಟ್ ಕಡಿಮೆ ಇರಬೇಕಲ್ಲ? ಇದು ಕಾಸ್ಟ್ ಕಮ್ಮಿ ಇದೆ, ಇದು 200 ರೂಪಾಯಿ ಅಷ್ಟೇ ಇದೆ. ಇದನ್ನು ಸ್ಪ್ರೇ ಮಾಡೋದು ಸರ್? ಇದು ಸ್ಪ್ರೇ ಮಾಡೋದು ಪರ್ ಲೀಟರ್ಗೆ 10 ml ಹೇಳ್ತಾರೆ ಅವರು. 10 ಗ್ರಾಮ್ ಬೆಳೆಯುತ್ತಾರೆ, ನೀವು 5 ಗ್ರಾಮ್ ಹಾಕೊಂಡು ಸಾಕಾಗುತ್ತೆ. ಕೋಸ್ಗೆ 100% ವರ್ಕ್ ಆಗುತ್ತೆ ಸರ್. ಇದನ್ನ ಬಿಟ್ಟು ನೆಕ್ಸ್ಟ್ ಏನಾದ್ರು ಯೂಸ್ ಮಾಡ್ತೀರಾ ಸರ್? ಈಗ ಆರ್ಗಾನಿಕ್ ಅಲ್ಲಿ ಸ್ಪ್ರೇ ಮಾಡೋದಕ್ಕೆ ಹಾಗೆ ಹುಳುಗಳನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ಈಗ ಇದು ಓಕೆ, ಈಗ ಊಜಿಗಳು ಅದು ಬರ್ತಲ್ಲ, ಈ ಟ್ರ್ಯಾಪ್ಗಳು ಅದು ಇದು ಹಾಕ್ತಾರೆ, ನೀವೇನಾದ್ರು ಟ್ರ್ಯಾಪ್ಗಳು ಆ ತರ ಏನಾದ್ರು ಹಾಕಿಲ್ಲ? ನಾವು ಹಾಕಿದ್ದು ಬಂದ್ಬಿಟ್ಟು ಕವರ್ ಮಾಡ್ಬಿಡ್ತಾ ಇದ್ರಿ. ಯಾವ ಬೆಳೆಗೆ? ಇದು ಹೀರೆ ಗಿಡಕ್ಕೆ ಮತ್ತೆ ಸೊರೆಕಾಯಿಗೆ, ಇವೆರಡಕ್ಕೂ ನಾವು ಕವರ್ ಮಾಡ್ಬಿಡ್ತಾ ಇದ್ರಿ. ಅದೊಂದು ಅಷ್ಟೇ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಸರ್, ಆಮೇಲೆ ಇದು ಗಂಜಲ ಸ್ಟೋರ್ ಮಾಡೋದು ಅಂತ ಹೇಳಿದ್ವಲ್ಲ, ಈ ಕಡೆ ಆ ಕಡೆ ಎಲ್ಲ ಟ್ಯಾಪ್ಗಳು ಟೈಪ್ ಕೊಟ್ಟಿದ್ರಲ್ಲ, ಏನ್ ಸರ್ ಇದು ವಿಶೇಷ? ಇದು ಬಂದ್ಬಿಟ್ಟು ಗ್ಯಾಸ್ ತುಂಬ್ಕೊಂಡ್ಬಿಡುತ್ತೆ ಇದ್ರಲ್ಲಿ. ಪ್ರೊಡಕ್ಷನ್ ಒಳಗಡೆ ಓಪನ್ ಮಾಡಿದ್ರೆ ಗ್ಯಾಸ್ ಈಚೆಗೆ ಬರ್ತಾ ಇರುತ್ತೆ. ಇದು ಓಪನ್ ಮಾಡಿಲ್ಲ ಅಂದ್ರೆ ಇದು ಟಾಪ್ ಆಗುತ್ತೆ, ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಏನಾಗಲ್ಲ, ನಾವು ತೆಗೆದಾಗ ಫೋರ್ಸ್ ಬರುತ್ತೆ, ಅವಾಗ ಮಕ್ಕಕ್ಕೆ ಹೊಡೆಯುತ್ತೆ ಅನ್ಬಿಟ್ಟು ಇದು ಇಲ್ಲಿ ಓಪನ್ ಮಾಡಿ ಇಟ್ಟಿದ್ದೀವಿ. ಸರಿ ಸರ್, ಈಗ ಈ ಸ್ಪ್ರೇಗಳನ್ನೆಲ್ಲ ಹೇಳಿದ್ರಿ ನೀವು, ಇದ್ರಲ್ಲಿ ರಿಸಲ್ಟ್ ನೀವು ಎಷ್ಟು ಮಾತ್ರ ಸರ್? ಈಗ ನೀವು ಆರ್ಗ್ಯಾನಿಕ್ ಅಂತ ಮಾಡೋದು 7-8 years ಇಂದ ಈ ಕಡೆ ಅಲ್ವಾ? ಇದಕ್ಕೆ ಮುಂಚೆ ಕೆಮಿಕಲ್ ಫಾರ್ಮಿಂಗ್ ಎಲ್ಲ ಮಾಡ್ತಾ ಇದ್ ನೀವು. ಆಗೇನ್ ರಿಸಲ್ಟ್ಗೆ ಈ ಸ್ಪ್ರೇ ಕೊಟ್ಟಾಗ ಕೆಮಿಕಲ್ ರಿಸಲ್ಟ್ಗೆ ಆರ್ಗ್ಯಾನಿಕ್ ರಿಸಲ್ಟ್ಗೆ ಏನ್ ಡಿಫ್ರೆನ್ಸ್ ಬಂದಿದೆ ಅಂತ ಹೇಳ್ಬೋದು ಸರ್ ನೀವು ಅನುಭವದ ಪ್ರಕಾರ? ಕೆಮಿಕಲ್ ಆದ್ರೆ ನಿಮಗೆ ಒಂದೊಂದ್ಸರಿ ಒಂದೊಂದು ಕೆಮಿಕಲ್ ಕೊಡ್ತಾ ಇರ್ತಾರೆ. ನಾವು ಸ್ಪ್ರೇ ಮಾಡಿ ಸಾಕಾಗ್ಬಿಡುತ್ತೆ. ಅದು ಮನುಷ್ಯರಿಗೂ ಕಾಯಿಲೆಗಳು ಬರುತ್ತೆ, ನಮಗೂ ಕಾಯಿಲೆ, ಮತ್ತೆ ತಿಂದೋರ್ಗೂ ಕಾಯಿಲೆ, ಎಲ್ಲಾರ್ಗೂ ಕಾಯಿಲೆ. ಇದು ಇದಾದ್ರೆ ನಿಮಗೆ ವಾರಕ್ಕೆ 1 ಸ್ಪ್ರೇ ಕೊಟ್ರು ಸಾಕಾಗುತ್ತೆ. ಜಾಸ್ತಿ ಏನ್ಬೇಡ, 6ಕ್ಕೆ 1 ಸ್ಪ್ರೇ ಕೊಡಿ. ಹಸಿಮೆಣಸಿನಕಾಯಿ ನಿಮ್ಗೆ ವಾರಕ್ಕೆ 1 ಸ್ಪ್ರೇ ಕೊಡ್ರಿ, ಕೀಟಗಳು ಏನಿದ್ರು ಅಲ್ಲೇ ಹೋಗ್ಬಿಡ್ತವೆ. ನಿಮ್ಮ ಅನುಭವದ ಪ್ರಕಾರ ಇದು ಹೇಳ್ತಾರಲ್ಲ ಸರ್? ಏನು ಬರಲ್ಲ ನಿಮ್ಗೆ. ಬುಕ್ ಅಲ್ಲಿ ಓದ್ಕೊಂಡು ಹೇಳೋದಕ್ಕಿಂತ ನೀವು ಇಲ್ಲಿ ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತಾರದು, ಇದಕ್ಕೆ ವ್ಯಾಲ್ಯೂನೇ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇದ್ರಲ್ಲಿ ಹಸಿಮೆಣಸಿನಕಾಯಿ ಅಂತೂ 100% ವರ್ಕ್ ಆಗುತ್ತೆ. ಸರ್, ನಿಮ್ಗೆ ಏಜ್ ಎಷ್ಟಿರ್ಬೋದು ಸರ್? ಈಗ ನಮ್ದು 27 ವರ್ಷ. 27 ವರ್ಷಕ್ಕೆ ನೀವು ಕೆಮಿಕಲ್ ಫಾರ್ಮಿಂಗ್ ಆರ್ಗಾನಿಕ್ ಫಾರ್ಮಿಂಗ್ ಇದು ಡಿಫ್ರೆನ್ಸ್ ತಿಳ್ಕೊಂಡ್ಬಿಟ್ಟಿದ್ದೀರಾ. ಇನ್ನೂ ತಿಳ್ಕೊಳ್ಬೇಕಾಗಿರೋದು ಇದು ಇನ್ನೂ ಎಕ್ಸ್ಪೆಂಡ್ ಆಗ್ತಾ ಇರಲಿ ಅನ್ನೋ ಉದ್ದೇಶದಿಂದ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಸರ್. ಇದ್ರ ಬಗ್ಗೆ ಆರ್ಗಾನಿಕ್ ಫಾರ್ಮಿಂಗ್ ಬಗ್ಗೆ ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತು ನಿಮ್ಮ ಅನುಭವನ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಡೆಯಿಂದ, ನಮ್ಮ ವೀಕ್ಷಕರ ಕಡೆಯಿಂದ ನಿಮಗೆ ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಆಮೇಲೆ ಇನ್ನೊಂದು, ಇದು ಈಗೇನೆ ಮುಂದುವರಿತಾ ಇರಲಿ, ನಿಮ್ಮ ಒಬ್ಬರಿಗೂ ಮಾತ್ರ ಇದು ಜ್ಞಾನ ತಿಳುವಳಿಕೆ ಅನ್ನೋದು ನಿಲ್ಲದೇ ಇರಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಈ ಮಾತು. ಯಾರಿಗಾದ್ರೂ ಈ ವಿಡಿಯೋ ನೋಡಿ ಆಸಕ್ತಿ ಇದ್ದರೆ ಇದನ್ನು ನಾವು ಮಾಡಬೇಕು ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಅಂತ ತಿಳಿಯೋ ಆಸಕ್ತಿ ಇರೋರಿಗೆ, ಬಂದವ್ರಿಗೆ ನೀವೇನಾದರೂ ನಿಮ್ಗೆ ಗೊತ್ತಿರೋದನ್ನ ಹೇಳ್ಕೊಡ್ಬೋದಾ ಸರ್? 100% ಹೇಳ್ಕೊಡ್ತೀನಿ, ಬನ್ನಿ. ನಮ್ಮ ತೋಟನೆಲ್ಲ ವಿಸಿಟ್ ಮಾಡಿ, ಮತ್ತೆ ನಾವು ಏನೇನ್ ಸ್ಪ್ರೇ ಮಾಡ್ತೀವಿ ಅದೆಲ್ಲಾನು ನಿಮ್ಗೆ ಹೇಳ್ಕೊಡ್ತೀವಿ. ನೀವು ಹೋಗಿ ಒಂದು ನಿಮ್ ಮನೆ ಹತ್ರ ಆಗ್ಲಿ ಗಾರ್ಡನಿಂಗು ಅಥವಾ ತೋಟ ಈ ತರ ಅಟ್ಲೀಸ್ಟ್ ಸ್ವಂತ ಮನೆಗಾದ್ರೂ ಬೆಳ್ಕೊಂಡು, ಸ್ವಂತ ಮನೆಗಾದ್ರೂ ಗಾರ್ಡನಿಂಗ್ ಮಾಡ್ಕೊಂಡು ಬೆಳ್ಕೊಳ್ರಿ. ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ರಿ. ಸ್ವಂತ ಮನೆಗೆ ಬೆಳ್ಕೊಂಡ್ರೆ ಸ್ವಂತ ಮನೆ ಆರೋಗ್ಯನ ಕಾಪಾಡ್ಕೊಂಡ್ಲಿ, ಇನ್ನೂ ಪುರ್ಸೊತ್ತು ಬಿಡುವು ಇದ್ರೆ ಮಾರೋದಕ್ಕೂ ಬೆಳ್ಕೊಂಡ್ಲಿ ಅಂತ ಹೇಳ್ತಾ ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಧನ್ಯವಾದ.